ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯ ಪಾರ್ಥ ನೋಡಿದೆಯ ವೃಷಭಾಸುರನ ಕರ್ಮದಿ ಮಾಡಿದ ವೃಷಭಾಸುರನ ಕರ್ಮದಿ ಮಾಡಿದ ಮಾಯಾದಾನವನ ಮರ್ಮವನರಿಯದೆ ಮಾಯಾದಾನವನ ಮರ್ಮವನರಿಯದೆ ಅಡಿಗಳು ಅಡಿಯಡೆ ನಾದವ ಬೀರುದೆ ಅಡಿಗಳು ಅಡಿಯಡೆ ನಾದವ ಬೀರುದೆ ತಿಳಿಸುವೆ ಹಸುರನ ನಗರಕ್ಕೆ ನಾದವು ಪಾರ್ಥ ನೋಡಿದೆಯ ನಾರಿಯ ಮಹಿಮೆಯ ಪಾರ್ಥ ನೋಡಿದೆಯ 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 ಭೀಮನ ಸಾಹಸ ನಿನ್ನಲಿ ಇವುಗಳು ಭೀಮನ ಸಾಹಸ ನಿನ್ನಲಿ ಇವುಗಳು ನಾಶವಾಗಲು ಕಾಲವು ಬಂದಿತು ನಾಶವಾಗಲು ಕಾಲವು ಬಂದಿತು ತೀರಿದ ಹಸುರನ ಪಾದದ ನಾಳಿಗೆ ತೀರಿದ ಹಸುರನ ಪಾದದ ನಾಳಿಗೆ ಬೀಳುವ ಭೀಮನು ಓಣುಗಳೆರಡಾಗಿ ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯ ಪಾರ್ಥ ನೋಡಿದೆಯ 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 ಪಾರ್ಥ ಪರಮಾತ್ಮ ಭೀಮಾರ್ಜುನರೇ ಅದು ಅಲ್ಲಿ ಕಾಣಿಸುತ್ತಿರುವುದು ಆ ಜರಾಸನ ನಿರ್ಮಿಸಿಕೊಂಡಿರುವ ನಗರಿಗಳು. ಅವುಗಳನ್ನು ಶಬ್ದವಿಲ್ಲದಂತೆ ಧ್ವಂಸ ಮಾಡಬೇಕು. ತಮ್ಮ ಅಪ್ಪಣೆ ಭೀಮಾರ್ಜುನರೇ, ನಾವು ಈಗ ಒಡೆದು ಹಾಕಿದ ಆ 3 ಬೇರೆಗಳು ನರಮಾಂಸ ಭಕ್ಷಕನಾದ ಋಷಭಾಸುರನ ಚರ್ಮದಿಂದ ಮಾಡಲ್ಪಟ್ಟವು. ಅದನ್ನು ಜಯದತ್ತನು ನಿರ್ಮಿಸಿದನು. ಶತ್ರುಗಳು ಬಂದಾಗ ತಮಗೆ ತಾವೇ ಶಬ್ದ ಮಾಡಿ ಆ ಜರಾಸಂಧನನ್ನು ಎಚ್ಚರಿಸುತ್ತಿದ್ದವು. ಅವುಗಳ ನಾಶದಿಂದ ಆ ಜರಾಸಂಧನಿಗೆ ದೊಡ್ಡ ಅನಿಷ್ಟವೇ ಬಂದು ಒದಗಿದಂತಾಯಿತು. ಪರಮಾತ್ಮ ಮದಾಂದನ ಇಳಿಯುವೆ ರಣದೋಳ ಇರುಳ ಮದಾಂದನ ಇಳಿಯುವೆ ರಣದೋಳ ಅದಮರ ಉದರುವ ಸೀಳಿದ ನಿಮಿಷ ಯೋಜನೆ ಬಿಡಬೇಡೋ ನೀ ದೇವಾ ಯೋಜನೆ ಬಿಡಬೇಡೋ ನೀ ಬಿಡಬೇಡೋ ನೀ ಬಿಡಬೇಡೋ ನೀ ಪರಮಾತ್ಮ ಇನ್ನು ಅವನು ನಾಶವಾದಂತೆಯೇ ವಾಸುದೇವ ಬಲದೂಳನ ಬಲಿ ವರಿದನ ವಾಸುದೇವ ಬಲದೂಳನ ಬಲಿ ವರಿದನ ಫಲಂತ ಕುದರವ ಪದರವ ಸೀಳಿದ ನಾನು ಕುದರವ ಪದರವ ಸೀಳಿದ ನಾನು ಬಿಡದಿನ ನಡುವೆ ಪುಣ್ಯನ ನಮ್ಮ ಕೈಯ ಈಗಲೇ ನಮ್ಮ
ನಡಿ, ಅವರನ್ನು ಈಗಲೇ ಮುಗಿಸೇ ಬಿಡೋಣ ನಡಿ. ಭೀಮಸೇನ, ಆಧಾರದಿಂದ ಕಾರ್ಯ ಸಾಧನೆ ಇದೆಯಲ್ಲ, ಸ್ವಲ್ಪ ಸೈರಿಸಿಕೊ. ನಾವು ಈಗ ಇಲ್ಲಿಗೆ ಬಂದಿರುವ ವಿಚಾರವು ಆ ಜರಾಸಂಧನಿಗೆ ತಿಳಿಯಲಿಲ್ಲ. ಹಿಂದುಗಡೆಯ ಬಾಗಿಲಿನಿಂದ ರಾಜಗೃಹವನ್ನು ಪ್ರವೇಶಿಸೋಣ. ತಮ್ಮ ಅಪ್ಪಣೆ ಅಂತ ತಮ್ಮ ಅಪ್ಪಣೆ ಅಂತ ಆಗಬಹುದು ನಡಿ. ವಿಜಯೀ ಭವ, ವಿಜಯೀ ಭವ, ಜರಸಂಧ ಭೂಪಾಲನೆಗೆ ವಿಜಯೀ ಭವ, ವಿಜಯೀ ಭವ. ಎಲೆ ಪ್ರೋತ್ತಮರೇ, ಶಾಂತಿ ಕರ್ಮಗಳು ಸಮಗ್ರವಾಗಿ ನೆರವೇರಿದವೆ. ಸಾರ್ವಭೌಮ, ಸಕಲವು ಸಾಂಗತವಾಯಿತು. ದೇವತಾ ಪ್ರಸಾದ ಸನ್ನಿಧಿಯಲ್ಲಿ ಸನ್ನಿಧಿಗೆ ಬಂದಿರುವೆವು. ಬೇಷ್, ಬಹಳ ಸಂತೋಷವಾಯಿತು. ಸದಾಶಿವನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ಸದಾಶಿವನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ಹರದವರನ್ನೇ ಕಲಿತೆ ಮೆರೆದು ವೀರ ಕವಚ ಹೊಂದುವೆ. ಹರದವರನ್ನೇ ಕಲಿತೆ ಮೆರೆದು ವೀರ ಕವಚ ಹೊಂದುವೆ ಎಂದು ದರದಿ ವರದಿ ನಾನು ಶಕ್ತಿ ತೋರ್ಪ ಜಗದಳು, ಶಕ್ತಿ ತೋರ್ಪ ಜಗದಳು, ಶಕ್ತಿ ತೋರ್ಪ ಜಗದಳು. ಪರಶಿವನ ಪರಮಾನುಗ್ರಹಕ್ಕೆ ಪಾತ್ರನಾದ ನನಗೆ ಈ ಭೂಮಂಡಲದಲ್ಲಿ ಯಾರು ತಾನೇ ಹೆದರಿಲ್ಲ. ನಾಗಪುರದ ಅರಸರು ನಮ್ಮವರೇ ಆಗಿದ್ದಾರೆ. ಪಾಂಡವಿನ ಮಕ್ಕಳು ಪಶು ಪ್ರಾಣಿಗಳು. ಇನ್ನು ಉಳಿದವರಾರು? ಆ ದನ ಕಾಯುವ ಗೊಲ್ಲನೊಬ್ಬನು. ಅವನು ನನ್ನ ಕೈಗುಣವನ್ನು ಚೆನ್ನಾಗಿ ಬಲ್ಲವನಾದ್ದರಿಂದ ಅವನ ವಿಷಯದಲ್ಲಿ ನನಗೆ ಸ್ವಲ್ಪವೂ ಶಂಕೆ ಇಲ್ಲ. ಆದರೆ ಬೇರೆಗಳು ಹಕ್ಕಣ್ಣವಾಗಿ ಒಡೆದು ಹೋಗಿರುವುದಲ್ಲ, ಆಶ್ಚರ್ಯವಾಗುವುದಲ್ಲ. ಜರಾಸಂಧ ಭೂಪಾಲನಿಗೆ, ಜಯವಾಗದಿರಲಿ. ಜರಾಸಂಧ ಭೂಪಾಲನಿಗೆ, ಜಯವಾಗದಿರಲಿ. ಜರಾಸಂಧ ಭೂಪಾಲನಿಗೆ. ಜಯವಾಗದಿರಲಿ. ಹೆಲೆ ಪ್ರೋತ್ತಮರೇ, ನೀವು ಹೀಗೆ ಬನ್ನಿ. ನೀವು ಸುಖಗಮನವೇ? ನೀವು ಯಾರು? ಈಗ ಬರಲು ಕಾರಣವೇನು? ಮಾಗದ, ನಮ್ಮನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದರೂ ನಮ್ಮ ಪರಿಸ್ಥಿತಿಯು ನಿನಗೆ ತಿಳಿಯಲಿಲ್ವಲ್ಲ? ಇದೇನು ನಿರುಕ್ತಿ? ಧರಿಸಿನಿಂದ ಜಡ್ಡು ಕಟ್ಟಿರುವ ನಿಮ್ಮ ಭುಜಗಳು, ಕಠಿಣವಾದ ಕೈಗಳು ನಿಮ್ಮನ್ನು ನೋಡಿದರೆ ಛತ್ರವಿದ್ದ ಕೋವಿದರೆಂದು ಊಹಿಸುವುದಕ್ಕೆ ಸಾಧ್ಯವೇ ಇಲ್ಲವಲ್ಲ. ಗುರುಪನ ಸಭೆಯನ್ನು ಅದ್ವಾರದಿಂದ ಪ್ರವೇಶಿಸಿದ ನಿಮ್ಮ ವೇಷವು, ಕಪಟವು, ನಿಜವು ಒಂದೂ ತಿಳಿಯಲಿಲ್ಲವಲ್ಲ. ಮಾಗದ, ನಾವು ಕಪಟಿಗಳಲ್ಲ, ಸುಮಾಸಕರತ ಪಾರಣರು. ಶತ್ರುವಿನ ಮನೆಯನ್ನು ದ್ವಾರಂತದಿಂದಲೇ ಪ್ರವೇಶಬೇಕೆಂಬುದು ನೀತಿಶಾಸ್ತ್ರ ಸಮ್ಮತ. ಆದ್ದರಿಂದ ನಾವು ಮಾಡಿದ್ದೇನು ಅಕಾರ್ಯವಲ್ಲವಲ್ಲ. ಏನು ಇದು ನಿಮಗೆ ಛತ್ರುವಿನ ಮನೆಯೇ? ಹೌದು. ನಿಮಗೂ ನಮಗೂ ಯಾವಾಗಲಿಂದ ಶತ್ರುತ್ವ? ಶತ್ರುತ್ವ ನಿಮಗೂ ನಮಗೂ. ನೀನು ಈಯರನ್ನು ಹೀಯಾಳಿಸಿ ಧರ್ಮಕ್ಕೆ ವಿರೋಧವಾಗಿ ನಡುಗಿತೊಡಗಿದಿಂದಲೂ ಶತ್ರುತ್ವ. ನಿರಾಪರಾಧಿಗಳಾದ ರಾಜರನ್ನು ಸೆರೆಯಲ್ಲಿಟ್ಟು ರಾಜಮದದಿಂದ ಮೆರೆಯುತ್ತಿರುವುದೇ ಶತ್ರುತ್ವಕ್ಕೆ ಕಾರಣ. ನೀವ್ಯಾರು? ಈಗ ಬರಲ ಕಾರಣವೇನು? ನಾವೇ. ಚೆನ್ನಾಯಿತು. ನಿಮ್ಮ ಗುರುಗಳ್ಯಾರು? ನಮಗೆ ನಾವೇ ಗುರುಗಳು. ಓಹೋ, ನಿಮಗೆ ನೀವೇ ಗುರುಗಳು. ಚೆನ್ನಾಯಿತು. ಈಗ ನನ್ನಿಂದ ಏನಾಗಬೇಕು? ಸೆರೆಯಲ್ಲಿರುವ ರಾಜರನ್ನು ಸೆರೆಯಿಂದ ಬಿಡಿಸಿ ನಿನಗೆ ಬುದ್ಧಿ ಕಲಿಸಬೇಕು. ಪೆತ್ತವು ನೆತ್ತಿಗೇರಿರುವುದು. ನನಗೆ ಬುದ್ಧಿ ಕಲಿಸಲು ಬಂದಿರುವರಾ? ಆ ಸೆರೆಯಲ್ಲಿರುವ ರಾಜಪುತ್ರರನ್ನು ಸೆರೆಯಿಂದ ಬಿಡಿಸಲು ಬಂದಿರುವರಾ? ಆ ಸೆರೆಯಲ್ಲಿರುವ ರಾಜಕುಮಾರರಿಗೆ ನೀವೇನು ಮಕ್ಕಳು, ಮೊಮ್ಮಕ್ಕಳು, ನೆಂಟರು, ಇಷ್ಟರು? ಅಯ್ಯೋ ಪಾಪ! ಆ ಸೆರೆಯಲ್ಲಿರುವ ರಾಜಪುತ್ರರಿಗೂ ನಿಮಗೂ ಯಾವ ಬಗ್ಗೆ ಋಣಾನುಬಂಧವು, ಯಾವ ಬಗ್ಗೆ ಸಂಬಂಧವು? ಎಲ್ಲೋ ಮತ ಧರ್ಮಶೀಲರನ್ನು ಕಂಡಾಡುವುದು, ಕರ್ಮಬಾಹಿರ ತಲೆಗಳನ್ನು ಚೆಂಡಾಡುವುದು ನಮ್ಮ ಮುಖ್ಯ ಕರ್ತವ್ಯ. ಈ ವಿಷಯವನ್ನು ನೀನು ಅರಿಯೇ ನಿನ್ನ ಬಂಡತನವನ್ನು ಬಿಟ್ಟು ಸೆರೆಯಿಂದ ರಾಜರನ್ನು ಬಿಟ್ಟು ಕಳಿಸು. ಕಪಟ ವೇಷದಲ್ಲಿ ಬಂದು ಬಾಯಿಗೆ ಬಂದಂತೆ ಆಡುತ್ತಿರುವ ನೀವು ಬಂಡರು, ದೋರ್ದಂಡ ಪ್ರಭಾವದಿಂದ ಈ ಅಖಂಡ ಸಾಮ್ರಾಜ್ಯವನ್ನು ಆಳುತ್ತಿರುವ ನಾನು ಬಂಡನು. ಅದರಲ್ಲಿ ನೀವು ಯಾರೆಂಬುದನ್ನು ಮೊದಲು ತಿಳಿಸಿದರೆ ಏನು ಮಾಡುವೆ? ಮಾಡುವುದೇನು? ಹಲ್ಲಲ್ಲಿ ಕಿರಿತಿರುವುದು ಜರಸಂಧ. ಅಲ್ಲ ಕಿರಿಯುವುದು, ಅಲ್ಲ ಮರೆಯುವುದು ಮುಂದೆ ಗೊತ್ತಾಗುವುದು. ಎಲ್ಲ ವಂಚಕರ ವೇಷಗಳನ್ನು ಏಕೆ ಮೆರೆಸಿಕೊಂಡು ಬಂದಿರುವಿರಿ? ಇದರಿಂದಲೇ ನಿಮ್ಮ ಹೇಳಿತನವು ವ್ಯರ್ಥವಾಗುವುದು. ಮಾಗದ, ನಾವು ವೇಷಗಳನ್ನು ಮರೆಸಿಕೊಂಡು ಬಂದಿಲ್ಲ, ನಿಜ ವೇಷದಲ್ಲಿ ಇರಿಯುವು. ಈತನೇ ಪರಾಕ್ರಮಶಾಲಿಯಾದ ಭೀಮಸೇನ. ಓಹೋ, ಇವನೇನು ಬಂಡಿ ಬಂಡಿ ಅನ್ನಗಳನ್ನು ತಿಂದು ಹೊಟ್ಟೆಯನ್ನು ಬೆಳೆಸಿಕೊಂಡಿರುವ ಭೀಮನು ಇವನೇನು? ಜರಾಸಂಧ ಎಲ್ಲ ಹೊಟ್ಟೆ ಬಾಕ ಭೀಮ. ಈತನೇ ಪರಾಕ್ರಮಶಾಲಿಯಾದ ಪಾರ್ಥನು.
ಎಲ್ಲವೋ ಜರಾಸಂಧ. ಓಹೋ, ಈತನೇನೋ ಶಜಚಾಚಿ ಫಲ್ಗುಣ ಕಿರೀಟಿ ಎಂಬ ದಶನಾಂಗಿತನಾದ ಪಾರ್ಥನು. ಎಲ್ಲವೋ ಶಿಖಂಡಿ, ನಾನೇ ವಸುದೇವ ಸುತ. ಯಾವ ಈಗ ಏಡಿಗಳು? ಓಹೋ, ಏಡಿಗಳು ಒಳ್ಳೆಯ ಪರಾಕ್ರಮಶಾಲಿಗಳೇ ಬಂದಿರುವಿರಿ. ದನ ಕಾಯುವುದನ್ನು ಬಿಟ್ಟು ದಾರಿ ತಪ್ಪಿ ಬಂದೆಯ. ನೀನು ಮೊದಲೇ ಸೋತು ಓಡಿ ಹೊರಗಿದ್ದು ನೀನು ಮತ್ತೆ ಬಂದಿರುವುದು ನಮಗೆ ಸಂತೋಷಕರವೇ ಸರಿ. ಎಲ್ಲವೋ ಮದಂದ, ನಿಮ್ಮ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡ. ಈ ನಮ್ಮ ಮೂರೊಳಗೆ ಯಾರೊಡನೆಯಾದರೂ ಕಾದಾಡು. ಬರೀ ಮಾತಿನಿಂದ ಪ್ರಯೋಜನವೇನು? ಇದೇನು ಕಾಳಗವೇ? ಯಾರೊಡನೆ ಕಾಳಗ? ಈ ಅರ್ಜುನ ಭೀಮಾದಿಗಳು ನಿನ್ನೆಯ ಮೊನ್ನೆಯ ಮಕ್ಕಳು. ಇನ್ನು ಯಾರೊಡನೆ ಕಾಳಗ? ಇದೇನು ಗೂಳಿ ಕಾಳಗವೆಂದು ತಿಳಿದೆಯಾ? ರಮಣೀಯರ ರಾಸ ಕ್ರೀಡೆ ಎಂದು ಭಾವಿಸಿದೆಯಾ? ಯುದ್ಧ ಎಂಬುದು ಹಳ್ಳಿಗಾತಿಯರ ಹಾಲು ಮೊಸರಿನ ಅರಿವೇ ಎಲ್ಲ ಗೊಲ್ಲ. ಮುದ್ದೆ ಮುದ್ದೆ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದು ಮುಗ್ಧೇರನ್ನು ಅಬ್ಬಾ ಮುದ್ದಾಗಿ ಗೆದ್ದಂತಲ್ಲ. ಇದು ಯುದ್ಧ. ಈ ಯುದ್ಧದಲ್ಲಿ ನಿನಗೆ ಮರಣವೇ ಸಿದ್ಧ. ಇದೇ ಅವೇಕಿ, ಏಕೆ ಬಾಯಿಗೆ ಬಂದಂತೆ ಮಿತಿಮೀರಿ ಮಾತನಾಡುತ್ತಿರುವೆ? ಈ ನಮ್ಮ ಮೂರೊಳಗೆ ಯಾರೊಡನೆಯಾದರೂ ಯುದ್ಧ ಮಾಡು. ನಿನ್ನ ಬರಿಯ ಮಾತಿನಿಂದ ಪ್ರಯೋಜನವೇನು? ಎಲ್ಲವೋ ಜರಾಸಂಧ. ಎಲ್ಲ ಹೊಟ್ಟೆ ಭೀಮ. ಎಲ್ಲವೋ ಜರಾಸಂಧ. ಎಲ್ಲವೋ ಶಿಖಂಡಿ. ಕೀರ್ತಿ ಹದಮನ ನಾಟಕಿಯಲ್ಲಿ ಏಟಕ ನಾಟಿಗೆ ಹದಗಣತೆ. ಎಲ್ಲವೋ ಜರಾಸಂಧ. ಎಲ್ಲವೋ ಶಿಖಂಡಿ. ಕೀರ್ತಿ ಹದಮನ ನಾಟಕಿಯಲ್ಲಿ ಏಟಕ ನಾಟಿಗೆ ಹದಗಣತೆ. ಸರ್ವದಿನನಿರದು ಮದಂದನೆ. ಸರ್ವದಿನನಿರದು ಮದಂದನೆ. ಅಮ್ಮನ ಇಳಿಸುವ ಈ ಕೆಳಗೆ. ಅಮ್ಮನ ಇಳಿಸುವ ಈ ಕೆಳಗೆ. ಅಮ್ಮನ ಇಳಿಸುವ ಈ ಕೆಳಗೆ. ಎಲ್ಲವೋ ತಿಳಿಗೇಡಿ ಮನಸ್ಸಿಗೆ ಬಂದ ಹಾಗೆ ಬರುವವನ ಮಾತನಾಡಿ ಪ್ರಯೋಜನವೇನು? ಬರುವವನ ಮಾತನಾಡಿ ಮೈಯೆಲ್ಲ ಏಕೆ ಬೆವರಿಸಿಕೊಳ್ಳುವಿ? ಈ ವಿರಿಯರ ಕೋಟರಾದಿಗಳನ್ನು ಅಲ್ಲಗೆಳೆದು ಕಾಲಂತಕ್ಕನ ನಗರಕ್ಕೆ ಅನ್ಯಾಯವಾಗಿ ಪ್ರಯಾಣಕ್ಕೆ ಬುದ್ಧಿಯನ್ನು ಕಟ್ಟುವೆ. ಇಲ್ಲೂ ನಿನ್ನ ಭುಜಗಳ ಮಾಂಸಖಂಡಗಳನ್ನು ಕತ್ತರಿಸಿ ಭುಜಗಳಿಗೆಲ್ಲ ಆಹಾರವನ್ನಾಗಿ ಮಾಡುವೆನು. ಮೂವರಲ್ಲಿ ಯಾರೊಡನೆ ಕಾಳಗವೆಂದೆಯಲ್ಲಯ್ಯ? ಬಾಪು ಭೀಮ. ಎಲ್ಲವೋ ಜರಾಸಂಧ. ನೀನು ನನಗೆ ಸಾಧಾರಣವಾದ ಜೊತೆ. ಎಲ್ಲ ಪಾರ್ಥ, ನೀವು ಎಲ್ಲವೋ ಜರಾಸಂಧ. ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ. ಈಗೇಕೆ ವೇಷಗಳನ್ನು ಮರೆಸಿಕೊಂಡು ಕಳ್ಳರು ಬಂದಾಗೆ ಈ ದನ ಕಾಯುವ ಗೊಲ್ಲನಿಂದ ಸನ್ಯಾಸಿಗಳಾಗಿ ಬಂದಿರುವಿರಿ. ನಿಮ್ಮ ಬಾಳಿಗೆ ತಕ್ಕ ಮರ್ಯಾದೆಯನ್ನು ಮಾಡಿ ಕಳಿಸುವನು. ಒಬ್ಬೊಬ್ಬರಾಗಿ ಬನ್ನಿರಿ. ಎಲ್ಲವೋ ಜರಾಸಂಧ, ನಿನ್ನ ಮದವನ ಮುರಿಯದಿದ್ದರೆ ಎಲ್ಲವೋ ಜರಾಸಂಧ, ಎಲ್ಲ ಹೊಟ್ಟೆ ನಿನ್ನ ಭೀಮ. ಮದವನ ಮುರಿಯದಿದ್ದರೆ ವರಪಾಂಡ ಸುತನೆಂದು ಬೆಸರಾಯಿರೋ ಈ ದರಿಯಳು ಸಾರ್ಥಕವೇ. ಎಲ್ಲವೋ ಜರಾಸಂಧ, ನಿಲ್ಲಿರುವ ತಲವು ಸಾಲಸದಿದ್ದರೆ ಎಲ್ಲಿಗೆ ಗೋರು ನರಕದೆ ಪದವಾಗಲಿ ದರಿಯಳು ಸಾರ್ಥಕವೇ. ಎಲ್ಲವೋ ಯಾಗದ ನಿನ್ನ ವೃತ ಫಲಾಕುಗಳನ್ನು ನಿಲ್ಲ ಯಾರೊಡನೆ ಕಾಳುಗಳಂತ ಹೇಳುತ್ತಿರುವೆಯ? ಈ ಭೀಮನು ನಿನಗೆ ಸಾಧಾರಣವಾದ ದ್ರೋಣಿ ಅಂತ ಹೊಗಳುತ್ತಿರುವೆಯ? ನಿನ್ನ ನರ ನರನಲ್ಲಿ ಬೀರಿ ಈ ದೇವತೆಯನ್ನು ಧರಿಸಬೇಕು. ಈ ಯುದ್ಧದಲ್ಲಿ ಯಾವ ಆದವನನ್ನು ತೆಗೆದುಕೋತಾರೋ ಸಣ್ಣ ಕಟ್ಟಿಗೆ ಗದಿಯೇ ಗಂಡೆಗೊಡ್ಲಿ ಯಾವ ಆದವನನ್ನು ತೆಗೆದುಕೋ. ಎಲ್ಲವೋ ಜರಾಸಂಧ ನಿಲ್ಲುಗ ನವಿತ ಉದ್ದಂಡ ಉದ್ದಂಡ ನಿನ್ನಂತ ಕೋಟಿ ಕಪಿಗಳು ಒಂದಾಗಿ ಬಂದರು. ಈ ವೀರ ಜರಾಸಂಧನ ಜಯಿಸಲು ಸಾಧ್ಯ
ನಿನ್ನ ಪರಾಕ್ರಮವನ್ನು ಪರೀಕ್ಷಿಸುವನು. ನಿಲ್ಲು ಜರಾಸಂಧ ನಿಲ್ಲು ಯುದ್ಧಕ್ಕೆ. ನಿಲ್ಲು, ಮಲ್ಲ ಬಿದ್ದಕ್ಕೆ ನಿಲ್ಲು. ನಿಲ್ಲು ನಿಲ್ಲು ಯುದ್ಧಕ್ಕೆ. ಭೀಮಸೇನ, ಎಲ್ಲವೋ ಜರಾಸಂಧ, ಭೀಮಸೇನ, ವಾಸುದೇವ. ಭೀಮಸೇನ, ನೀನು ಬಹಳವಾಗಿ ದಣಿದಿರುವೆ. ವಾಸುದೇವ, ನಿನ್ನ ಆಶೀರ್ವಾದ ಇರುವಾಗ ನನಗೆ ದಣಿ ಅಂದರೆ ಏನು ವಾಸುದೇವ? ಪ್ರಾಣೇಶ್ವರ, ಪತಿದೇವ, ಅರ್ಜುನ, ಪರಮಾತ್ಮ, ಜರಾಸಂಧನನ್ನು ವಾಸವು ಪ್ರಲಾಪಿಸುತ್ತಾ ಬರುವಂತಿದೆ. ಬರಲಿ, ಸಂತೋಷಿಸೋಣ. ಪ್ರಾಣೇಶ್ವರ, ಪರಶುಮನಿಂದ ಪಡೆದ ವರಗಳೆಲ್ಲವೂ ವ್ಯರ್ಥವಾಯಿತೆ. ನನ್ನನ್ನು ಅನಾಥೆಯನ್ನಾಗಿ ಮಾಡಿ ಪರಲೋಕವನ್ನು ಸೇರಿದೆ ಸ್ವಾಮಿ. ಸುಚರಿತ್ರೆ, ಸಮಾಧಾನವೊಂದು. ನೀನು ಸಾತ್ವಿಕ ಮಣಿ. ನಿನ್ನ ಪೂರ್ವಕೃತವು ಅಸಾದೃಶ್ಯವಾದದು. ನಿನ್ನ ಪತಿಯು ತನ್ನ ದುಷ್ಕೃತದಿಂದ ಪರಿಣಾಮವನ್ನು ಪಡೆದನು. ನಿರಾಪರಾಧಿಗಳಾದ ರಾಜರನ್ನು ಸೆರೆಯಲ್ಲಿಟ್ಟು ಒಬ್ಬೊಬ್ಬರನ್ನಾಗಿ ಕಾಲಭೈರವನಿಗೆ ಬಲಿ ಕೊಡುತ್ತಾ ಪತಿ ಪಾರಾಯಣರಾದ ಅವರ ಸಹಧರ್ಮಿಗಳನ್ನು ಗೋಳಾಡಿಸಿದ್ದು ಸಾಮಾನ್ಯವಾದ ಪಾತಕವೇ ಅಲ್ಲ. ಇದರಿಂದ ಅವನ ಆಯುಸ್ಸು ಕ್ಷೀಣಿಸಿತು. ಇದಕ್ಕೆ ನೀನು ಎದೆಪಡಬೇಕಾಗಿಲ್ಲ. ಆಗನ ದೇಹ ಕಾರ್ಯಗಳನ್ನು ನೆರವೇರಿಸಿ ಕುಮಾರಸ್ವಾಮಿಯವನಿಗೆ ಪಟ್ಟಾಭಿಷೇಕವನ್ನು ಮಾಡಿಸು. ವಾಸುದೇವ, ನೀನು ಸಮಸ್ತ ಅಪರಾಧವನ್ನು
ಸಮಸ್ತ ಅಪರಾಧವನ್ನು ಮಾಡಿದವರಿಗೆ ಶಿಕ್ಷೆಯನ್ನು ನೀಡುವುದು ಸಹಜ. ಆದರೆ ನಿರಪರಾಧಿಯಾದ ನನಗೆ ಇಂತಹ ಅಮಂಗಳ ಬೇಕೆ? ಇದು ನ್ಯಾಯವೇ? ಧರ್ಮವೇ? ಸುಚರಿತ್ರೆ, ಪತಿಯನ್ನು ಅನುಸರಿಸುವುದು ಸತಿಯರ ಧರ್ಮವು. ಪುಣ್ಯ ಪಾಪಗಳಲ್ಲಿ ಸಮನಾದ ಭಾಗವು ದೊರೆಯುವುದಲ್ಲದೆ ಇದರಲ್ಲಿ ಯಾರನ್ನು ಅಭಿಗಿಸಬೇಕಾದುದಿಲ್ಲ. ಪರಮಾತ್ಮ, ನಾನು ಪತಿಯನ್ನು ಅನುಸರಿಸುವೆನು. ನನ್ನ ಕಂದನಾದ ಸಹದೇವನನ್ನು ನಿನ್ನ ಮಡಿಲಿಗೆ ಹಾಕುವೆನು. ಅವನನ್ನು ಕೈ ಬಿಡದೆ ಕಾಪಾಡು ಪರಮಾತ್ಮ. ಭೀಮಾರ್ಜುನರೇ, ವಾಸುದೇವ, ಬಂದರಲ್ಲಿರುವ ರಾಜರನ್ನು ಸೆರೆಯಿಂದ ಬಿಡಿಸಿ ಈ ವಿಚಾರವನ್ನು ಸಾರಥಿಯ ಮುಖಾಂತರ ಧರ್ಮನಂದನಿಗೆ ತಿಳಿಸಿರಿ. ತಮ್ಮ ಅಪ್ಪಣೆ ಆಗಬಹುದು. ಅಯ್ಯೋ, ನಮ್ಮ ಮಹಾರಾಜನಿಗೆ ಇಂಥ ವಿಪತ್ತು ಬರಬಹುದೇ? ನಮ್ಮ ಯುವರಾಜ ಸಹದೇವನು ಇತ್ತಲೇ ಬರುತ್ತಿರುವನು. ಪರಾಕ್ರಮ ಬಾಲ್ಯ ಶತ್ರುಗಳಿಗೆ ಬಿದ್ದರೆ ಇವನ ಗತಿಯು ಮುಗಿದೇ ಹೋಯಿತು. ಎಲೆ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರೂ ಅಳುತ್ತಿರಲು ಕಾರಣವೇನು? ಏನೇ ಚೋದ್ಯವೇದ ರೋದನಾದನೆಯೋ, ಏನೇ ಚೋದ್ಯವೇದ ಏನೇ ಚೋದ್ಯವೋ, ಏನೇ ಚೋದ್ಯವೋ, ಏನೇ ತಾಪವೋ. ಏನೇ ಚೋದ್ಯವೋ, ಏನೇ ತಾಪವೋ, ಏನು ದುರ್ಗತಿಯೋ ಈ ನಗರದಲ್ಲಿ. ಏನು ದುರ್ಗತಿಯೋ ಈ ನಗರದಲ್ಲಿ. ಏನೇ ಚೋರ್ಯವೇದೋ ರೋದನದನೆಯೋ, ಏನೇ ಚೋರ್ಯವೇದೋ. ಶೋಕಜ್ವಾಲೆಯೋ ತುಂಬಿ ಮನೆಯೊಳು, ಶೋಕಜ್ವಾಲೆಯೋ ತುಂಬಿ ಮನೆಯೊಳು, ಸಾಗುತ್ತಿರ್ಪುದು ಚಿಂತೆಯೋ ಹಮಮ. ಏನೇ ಚೋದ್ಯವೇದ ರೋದನದನೆಯೋ, ಏನೇ ಚೋದ್ಯವೇದ ಚೋದ್ಯವೇದ ಚೋದ್ಯವೇದ. ಎಲೆ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರೂ ಅಳುತ್ತಿರಲು ಕಾರಣವೇನು? ಕುಮಾರ, ನಾನು ಏನೆಂದು ಹೇಳಲಿ? ನಿಮ್ಮ ತಂದೆಯನ್ನು ಯಾರೋ ಕೊಂದು ಹಾಕಿದರಂತೆ. ಏನೇನು? ನಮ್ಮ ತಂದೆಯನ್ನು ಕೊಂದು ಹಾಕಿದರೆ ಯಾರಾದರೂ ಆತ್ಮರು? ಪಡ ಪಡ ಬಿಡನ ಜನರ ಕೊಲ್ಲುವೆ, ಅಡಿಗೆ ಅವರನ್ನು ಬೆಳಗ್ಗೆ. ಪಡ ಪಡ ಬಿಡನ ಜನರ ಕೊಲ್ಲುವೆ, ಅಡಿಗೆ ಅವರನ್ನು ಬೆಳಗ್ಗೆ. ತಂದೆಯ ಸೇಳಿದ ಮತಾಂತ ನಂದು ಒಂದಲ ಸೇಳುವೆ ನಿಮಿಷದಲ್ಲಿ, ಒಂದಲ ಸೇಳುವೆ ನಿಮಿಷದಲ್ಲಿ, ಒಂದಲ ಸೇಳುವೆ ನಿಮಿಷದಲ್ಲಿ. ಮತಾಂಧರೇ, ನಮ್ಮ ತಂದೆಯನ್ನು ಕೊಂದ ಪಾತಕ ಯಾರಾದರೂ ಸರಿಯು, ಬನ್ನಿ ಮುಂದೆ. ಅಯ್ಯೋ ಕುಮಾರ, ಈ ಜಿಂಕೆಗಳ ಮುಂದೆ, ಈ ಸಿಂಹಗಳ ಮುಂದೆ ಜಿಂಕೆ ಮರಿ ಏನು ಮಾಡಿತು? ಕುಮಾರ, ಇಲ್ಲಿ ಬಾ. ಬಿಡು, ನೀನು ನನ್ನ ತಡೆಯಬೇಡ. ಮಗುವೆ, ಛಲ ಮಾಡಬಾರದು. ಬಿಡು, ನಾನು ನನ್ನ ತಂದೆಯನ್ನು ನೋಡಲೇಬೇಕು. ನಿಮ್ಮ ತಾಯಿ ಬರಲಿ. ನನ್ನ ತಾಯಿ ಎಲ್ಲಿರುವಳು? ಬಾ ಮಗು, ನಾನು ತೋರಿಸುವೆನು. ಬೇಡ, ನೀನು ಸುಳ್ಳು ಹೇಳುವೆ. ನಿಜವಾಗಲೂ ಹೇಳುವೆನು, ಬಾ. ಸೇವಕ, ಜನಕನೆಲ್ಲಿರ್ಪನೋ, ಜನಕನೆಲ್ಲಿರ್ಪನೋ, ಜನನಿ ಏನಾದಳೋ,
ಜನನೀಗ ಮುಂದಿನ ಗತಿ ಕಾಣಿಸುವರಿಲ್ಲ. ಘನತರದ ಬೇಗೆಯೋ ಘನತರದ ಬೇಗೆಯೋ ಘನತರದ ಬೇಗೆಯೋ ಮನವೆಲ್ಲ ತ್ಯಜಿಸುವುದು ವಿಧ ವಿಧದೇ. ಅಮ್ಮ ಅಮ್ಮ ಜನನೇ ಸಹದೇವ, ನಿನ್ನ ಮಾತಾಪಿತೃಗಳ ಸೌಖ್ಯವು ದೂರವಾಯಿತು. ಅಮ್ಮ ಇದು ನೀನು ವಾಸುದೇವನ ಮೊರೆ ಹೋಗು, ಅವನು ನಿನ್ನನ್ನು ರಕ್ಷಿಸುವನು. ಅಮ್ಮ ಮಾತೆ, ನೀನು ನನ್ನನ್ನು ತ್ಯಜಿಸಿ ಎಲ್ಲಿಗೆ ಹೋಗುವೆ ಮಾತೆ? ಕಂದ ಸಹದೇವ, ಇಂತಹ ಮಾತುಗಳನ್ನು ಆಡಕೂಡದು. ನೀನು ನಿನ್ನ ತಂದೆ ಅಲಂಕರಿಸಿದ ಸಿಂಹಾಸನವನ್ನು ಅಲಂಕರಿಸು ಮಾತೆ. ಅಮ್ಮ ಅಮ್ಮ ಮಾತೆ, ಮನ ಮುನೆ ವಂದಿತೆ ಮಾತೆ ಸುಜಾತೆ. ಮನ ಮುನೆ ವಂದಿತೆ ಮಾತೆ ಸುಜಾತೆ. ಪರಮ ಪತೆ ರತೆ ಲೋಕವೇ ಖ್ಯಾತೆ. ಅಮ್ಮ ತ್ರಿಭುವನ ಜನನಿ ಸತ್ಯಾದಾಯಿನಿ. ತ್ರಿಭುವನ ಜನನಿ ಸತ್ಯಾದಾಯಿನಿ. ಸಕಲ ಸೌಭಾಗ್ಯ ದಾಯಿನಿ ಜನನಿ. ಸಕಲ ಸೌಭಾಗ್ಯ ದಾಯಿನಿ ಜನನಿ. ಮನ ಮುನಿ ವಂದಿತೆ ಮಾತೆ ಸುಜಾತೆ. ಪರಮ ಪತಿರತೆ ಲೋಕವೇ ಖ್ಯಾತೆ. ವಿನುತಾಗಾಮಿನಿ ವಿಜಯದಾಯಿನಿ. ವಿನುತಾಗಾಮಿನಿ ವಿಜಯದಾಯಿನಿ. ಸಕಲ ಸೌಭಾಗ್ಯ ದಾಯಿನಿ ಜನನಿ. ಸಕಲ ಸೌಭಾಗ್ಯ ದಾಯಿನಿ ಜನನಿ. ಸಕಲ ಸೌಭಾಗ್ಯ ದಾಯಿನಿ ಜನನಿ. ಮನ ಮುನೆ ವಂದಿತೆ ಮಾತೆ ಸುಜಾತೆ. ಪರಮ ಪತಿರತೆ ಲೋಕವೇ ಖ್ಯಾತೆ. ಅಮ್ಮ ಅಮ್ಮ ಮಾತೆ, ನನ್ನನ್ನು ತ್ಯಜಿಸಿ ಎಲ್ಲಿಗೆ ಹೋಗುವೆ? ತಂದೆಯೂ ಹೋದರು, ಈಗ ನೀನು ನನ್ನ ನಗಲಿದರೆ ನನ್ನ ಮುಂದಿನ ಗತಿಯೇನು ಮಾತೆ? ಅಮ್ಮ ಜನನೇ, ಅಮ್ಮ ಜನನೇ, ನನ್ನನ್ನು ತ್ಯಜಿಸಿ ಎಲ್ಲಿಗೆ ಹೋಗುವೆ ಮಾತೆ? ಎಲೈ ಸೇವಕ, ಈ ನನ್ನ ಕಂದ ನಕುಲ ಸಹದೇವನನ್ನು ಪ್ರೀತಿಯಿಂದ ಕಾಡಿ ಲೋಕದಲ್ಲಿ ಸ್ತ್ರೀ ಜನ್ಮಗಳಿಗೆ ಪತಿಯೇ ಪ್ರತ್ಯಕ್ಷ ದೈವ. ಪತಿಯು ಕುರುಡನಾಗಲಿ ಬಡವನಾಗಲಿ, ಸತಿಗೆ ಪತಿಯೇ ಪರದೈವ.
ನನ್ನ ಪತಿ ಇಲ್ಲದೆ ನಾನು ಹೇಗೆ ತಾನೇ ಜೀವಿಸಲಿ? ಸಹದೇವ, ನಾನು ನನ್ನ ಪತಿಯ ಪಾದಾಭಿರಿಂದಗಳಲ್ಲಿ ಸೇರುವೆನು. ಆ ಆಭರಣ ಒಂದೇ ಸಾಕು. ಆರ್ಯಪುತ್ರ, ಇದು 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 ಬಂದೆ. ಅಮ್ಮ ಅಮ್ಮ ಅಮ್ಮ, ನನ್ನ ಉದ್ದೇಶ ಹೋಗಬೇಡಮ್ಮ. ಅಮ್ಮ ಅಮ್ಮ ಅಮ್ಮ, ನನ್ನ ಉದ್ದೇಶ ಹೋಗಬೇಡಮ್ಮ. ಸರಿ ಅಮ್ಮ ಜನನಿ, ಅಮ್ಮ ನನ್ನನ್ನು ತಿಳಿಸಿ ಹೋಗಬೇಡ. ಅಮ್ಮ ನನ್ನ ಮಾತನ್ನು ಕೇಳು. ಅಮ್ಮ ಅಮ್ಮ ಅಮ್ಮ. ತಾಲೆ ನಾರಾಯಣ ಸರಿ ಸಮರ ಮಗೆ ಯಾರಿ ತರನು ತಾಲೆ ಮೆರೆಯುವ ಬರದೆ ಅಪಜಯ ಪಡೆವೆ. ನಾರಾಯಣ ಮೆರೆಯುತ್ತ ಬರದೆ ಅಪಜಯ ಪಡೆವೆ. ನಾರದ ಮೋದವ ನೀಡುವ ನಾಡುವ ಜಗವೇ ನಾಟಕರಂಗ, ಜಗವೇ ನಾಟಕರಂಗ. ದೇಶ ನಾಡುವ ಜಗವೇ ನಾಟಕರಂಗ, ಜಗವೇ ನಾಟಕರಂಗ, ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ಭೂಭಾರವು ಅರ್ಧ ಮಟ್ಟಿಗೆ ಕಡಿಮೆಯಾಯಿತು. ಜರಾಸಂಧನ ವಧೆಯಿಂದ ನಿರಪರಾಧಿಗಳಾದ ರಾಜರೆಲ್ಲರೂ ಬಿಡುಗಡೆ ಹೊಂದಿ ಧರ್ಮರಾಜನ ಅನುವರ್ತಿಗಳೇ ಆದರು. ಜರಾಸಂಧನ ಪತ್ನಿಯಾದ ಸುಚತ್ರೆಯು ಅಗ್ನಿಯಲ್ಲಿ ಬಿದ್ದು ದೇಹತ್ಯಾಗ ಮಾಡಿಕೊಂಡಳು. ಬಾಪು ಬಾಪು, ಇದೇ ಅಲ್ಲವೇ ಸ್ವಾದ್ವಿಮಣಿಯರ ಲಕ್ಷಣ? ಈ ಲೋಕದಲ್ಲಿರುವ ಸ್ತ್ರೀಯರೆಲ್ಲರೂ ಈ ಪದ್ಧತಿಯನ್ನು ಅನುಸರಿಸಿದರೆ ಕೃತಾಯುಗವೇ ಪ್ರಾರಂಭವಾಗುವುದು. ನಾನೀಗಲೇ ವಾರಣಾವತಾರಕ್ಕೆ ಹೋಗಿ ದುರ್ಯೋಧನನಿಗೆ ಜರಾಸಂಧನ ವಧೆಯನ್ನು ತಿಳಿಸುವೆನು, ಉಂಟಾದ ವಿಷಯವನ್ನು ವ್ಯಕ್ತಪಡಿಸುವೆನು. ನಾರಾಯಣ ನಾರಾಯಣ. ಡಾಂಬಿಕ ಜನರ ಡಂಬವ ನಡಗಿಸೆ. ನಾರಾಯಣ ನಾರಾಯಣ. ಡಾಂಬಿಕ ಜನರ ಡಂಬವ ನಡಗಿಸೆ, ಡಾಂಬಿಕ ಜನರ ನೀತಿಯ ನೊಳೆಸೆ. ನಾರಾಯಣ ನಾರಾಯಣ. ಡಾಂಬಿಕ ಜನರ ನೀತಿಯ ನೊಳೆಸೆ, ನಾರದ ಮೋದವ ನೀಡುವ ನಾರದ ಮೋದವ ನೀಡುವ ಜಗದೀಶ ನಾಡುವ ಜಗವೇ ನಾಟಕರಂಗ, ಜಗವೇ ನಾಟಕರಂಗ, ಜಗವೇ ನಾಟಕರಂಗ. ಏನಾಗಲಿ ಕ್ವಶನ್ ಜಾಗ ಕೊಡೋದು ಮಾಡಿ. जय जय सौदागर वंशाभिचंदा, जय जय सौदागर वंशाभिचंदा. गरा परा दया मरा, जय जय सौदागर वंशाभिचंदा. ओ वरा हे वरा हे वरा नागरा, ओ वरा हे वरा हे वरा नागरा. जय सौदागर वंशाभिचंदा, वंशाभिचंदा वंशाभिचंदा. ಶ್ರೀ ಶ್ರೀ ಕುಮಾರ ಸಹದೇವರಿಗೆ, ಶ್ರೀ ಶ್ರೀ ಕುಮಾರ ಸಹದೇವರಿಗೆ, ಶ್ರೀ ಶ್ರೀ
ಕುಮಾರ ದೇವರಿಗೆ ಸ್ವಾಮಿ ಏನು ಕಾರಣ ಪ್ರಾಣೇಶ್ವರ ಜೀವಿಜೇಶ ಬಾರಲಿಲ್ಲ ಏನು ಕಾರಣ ಅರಿಯೇನ ಕಾರಣ ಅರಿಯೇನ ಕಾರಣ ಅರಿಯೇನ ಜೀವಿಜೇಶ ಬಾರಲಿಲ್ಲ ಏನು ಕಾರಣ ಅರಿಯೇನ ಪ್ರಾಣೇಶ್ವರ ಎಲ್ಲಿ ಹೋದರು ನನ್ನ ಸ್ವಾಮಿ ಮರೆತರು ನನ್ನನು ಏನು ಕಾರಣ ಅರಿಯೇನ ಮರೆತರು ಎನ್ನನು ಏನು ಕಾರಣ ಅರಿಯೇನ ಮನದದು ಗುಣವಂತು ಸಹಿಪೆ ಮನದದು ಗುಣವಂತು ಸಹಿಪೆ ಮಾರ ಸುಂದರ ಬಾರನು ಮನದದು ಗುಣವಂತು ಸಹಿಪೆ ಮಾರ ಸುಂದರ ಬಾರನು ಜೀಜೇಶ ಬಾರಲಿಲ್ಲ ಏನು ಕಾರಣ ಅರಿಯೇನ ಕಾರಣ ಅರಿಯೇನ ಕಾರಣ ಅರಿಯೇನ ಜೀಜೇಶ ಬಾರಲಿಲ್ಲ ಏನು ಕಾರಣ ಅರಿಯೇನ ಏನು ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ಬಾರಲಿಲ್ಲ ಎಲ್ಲಿ ಪ್ರಾಣೇಶ್ವರನು ಎಲ್ಲಿ ಹೋದರು ಇನ್ನೂ ಬಾರಲಿಲ್ಲವಲ್ಲ ಪ್ರಿಯೆ ದುರ್ಪಾದನ ಸ್ವಾಮಿ ಏನೇನೋ ಕುರಿತು ಆಲೋಚಿಸುತ್ತಿರುವೆ. ಇದೇನು ಸ್ವಾಮಿ ಹೀಗೆ ಹೇಳುತ್ತಿರುವಿರಿ ನಿಮ್ಮ ಸೇವೆಯಲ್ಲವೇ ನನಗೆ ಎಲ್ಲ ನಿಮ್ಮ ಸೇವೆಯ ಹೊರತು ನನಗೆ ಇನ್ಯಾವ ಯೋಚನೆ ಇರುವುದು ಪ್ರಿಯೆ ಮನಸ್ಸಿನ ಚಿಂತೆಯ ಬಿಡದೆ ರಮಣೆ. ಏನು ಸ್ವಾಮಿ ಮನಸ್ಸಿನ ಚಿಂತೆಯ ಬಿಡದೆ ರಮಣೆ. ಸತ್ತದಲ್ಲ ಬಾಳೆಂದ ಬಾಳಬಾಯ ಮಾಗೆ ಮನಸ್ಸಿನ ಚಿಂತೆಯ ಬಿಡದೆ ರಮಣೆ.
ಪರಮಾತ್ಮ ಅನುಗ್ರಹದಿಂದ ಜರಾಸಂಧನ ವಜ ಆಯಿತೆಂದು ಅಲ್ಲಿಂದ ಮುಂದೆ ಭೀಮಾರ್ಜುನರು ವಿಜಯಕ್ಕೆ ಹೊರಟಿರು. ಮಾಧವಿ ಕುಮಾರರನ್ನು ವಿಜಯಕ್ಕೆ ಕಳಿಸಿದ ನಾನು ಎಂತಹ ಕಠಿಣ ಹೃದಯ, ನನ್ನನ್ನು ಜನರು ಆಡಿಕೊಳ್ಳುವರಲ್ಲೇ. ಪ್ರಭು ಜೈವಾಗಲಿ. ಚಾರಣ ಸಮಾಚಾರವೇನು? ವಿಜಯತ ಹೋಗಿದ ಅರ್ಜುನ ಭೂಪಾಲ ಜಯಶಾಲಿಯಾಗಿ ಬರುತ್ತಿರುವನು. ಬರಲಿ, ಬಹಳ ಸಂತೋಷ. ಪ್ರಿಯೆ, ಅರ್ಜುನ ನೀನೇ ಕರೆದುಕೊಂಡು ಬಾ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ ಬನ್ನಿ. ಅಗ್ರಜ ವಂದಿಸುವೆನು. ನಿನಗೆ ಮಗಳಾಗಲಿ. ಹೋದ ಕಾರ್ಯವೇನಾಯಿತು? ಅಗ್ರಜ ಧನ್ಯರಾದವು ಅಗ್ರಜ, ನಿಮ್ಮಯ ಕರುಣಾದ ಧನ್ಯರಾದವು ಅಗ್ರಜ. ಧನ್ಯರಾದವು ಅಗ್ರಜ, ನಿಮ್ಮಯ ಕರುಣಾದ ಧನ್ಯರಾದವು ಅಗ್ರಜ. ಹಮ್ಮನ ಮುರಿತ ಬಂದನ ಅಸುರರ ಹಮ್ಮನ ಮುರಿತ ಬಂದನ ವಿಜಯವ ಗಳಿಸುತ್ತ ಅಜಯ ನಂದನಿಸುತ್ತ ಧನ್ಯರಾದವು ಅಗ್ರಜ. ಇಂದಿನ ದಿನದೋಳು ನಿಮ್ಮಯ ಕರುಣಾದ ಧನ್ಯರಾದವು ಅಗ್ರಜ. ಅಗ್ರಜ, ತಮ್ಮ ಆಶೀರ್ವಾದ ಬಲದಿಂದ ಈ ಸಮಸ್ತ ರಾಜ್ಯರನ್ನೆಲ್ಲ ಜಯಿಸಿ ಅವರಲ್ಲಿನ ಕಪ್ಪು ಕಾಣಿಕೆಗಳನ್ನು ಪಡೆದು ವಿಜಯಶಾಲಗಳಾಗಿ ಹಿಂತಿರುಗದು. ಮತ್ತೇನಪ್ಪಣೆ? ಬಾಪು, ನಿಮ್ಮಂತಹ ಸಹೋದರ ಇರುವಾಗ ಎನ್ನ ಬಾಧಿಕೆ ಅನಿವುಂಟೆ. ಪ್ರಭು ಜೈವಾಗಲಿ. ಶರಣ ಸಮಾಚಾರವೇನು? ಭೀಮಸೇನ ಜಯಶಾಲಿಯಾಗಿ ಬರುತ್ತಿರುವನು. ಬರಲಿ, ಬಹಳ ಸಂತೋಷ. ಅರ್ಜುನ, ಅಗ್ರಜ ನೀನೇ ಹೋಗಿ ಭೀಮಸೇನ ನಮ್ಮ ಕರೆದುಕೊಂಡು ಅಪ್ಪಣೆ ತೇಗಬಹುದು. ಅಣ್ಣ ದಯಮಾಡಿಸಬೇಕು. ಅಗ್ರಜ ವಿಜ್ಞಾಪಿಸುವೆನು. ಹೋದ ಕಾರ್ಯ ಏನಾಯಿತು? ಅಗ್ರಜ ವರಾಳ, ಆಂಧ್ರ, ಮಾಗಧ ದೇಶರೆಲ್ಲರೂ ಸ್ವಾಧೀನರಾಗಿ ಮುಕ್ತಾಮಣಿಗಳನ್ನು ಕಾಣಿಕಂತೆ ತೋರ್ಪಡಿಸಿರುವುದು. ಅಗ್ರಜ ಬಾಪು, ನಿಮ್ಮಂತ ಪರಾಕ್ರಮ ಶಾಲೆಗಳು ಇರುವಾಗ ಎನ್ನ ಬಾಧ್ಯತೆ ಅನಿವಂತೆ. ಅರ್ಜುನ, ಅಗ್ರಜ ನೀನೇ ದ್ವಾರಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಾ. ತಮ್ಮ ಅಪ್ಪಣೆ ತೇಗಬಹುದು. ಏ ಕೃಷ್ಣ ಮುಕುಂದ ಮುರಾರೇ ಹರಿಜಯ ಮಾಧೋನಿ ದೇವ, ಹರಿಜಯ ಮಾಧೋನಿ ಪರಮಾತ್ಮ. ಹರಿಜಯ ಮಾಧೋನಿ ದೇವ, ಹರಿಜಯ ಮಾಧೋನಿ. ಪಾಂಡವ ಪಾಕ್ಷದ ಪಾಲಿಸೋ ದೇವ, ಪಾಂಡವ ಪಾಕ್ಷದ ಪಾಲಿಸೋ ದೇವ, ಅನುದಿನ ನಿನ್ನನ್ನು ಭಜಿಸುವ ದೇವ. ಹರಿಜಯ ಮಾಡೋನಿ ದೇವ, ಹರಿಜಯ ಮಾಡೋನಿ ಪರಮಾತ್ಮ. ನಿನ್ನನ್ನು ನಂಬಿದೆ ನಂದ ಕುಮಾರ, ನಿನ್ನನ್ನು ನಂಬಿದೆ ನಂದ ಕುಮಾರ, ಬಂಧನ ಬಿಡಿಸೋ ಮಂದಿರ ದ್ವಾರ. ಹರಿಜಯ ಮಾಡೋನಿ ದೇವ, ಹರಿಜಯ ಮಾಡೋನಿ ಪರಮಾತ್ಮ ದೇವ.
ಪರಮಾತ್ಮನಿಗೆ ಒಂದು ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ತಂಗಿ, ನಿನಗೆ ಮಂಗಳವಾಗಲಿ. ಧರ್ಮನಂದನ, ನನ್ನಿಂದ ಆಗಬೇಕಾದ ಕಾರ್ಯವೇನಿರುವುದು? ಈಗಾಗಿರುವ ಸಕಲ ಕಾರ್ಯವು ನಿನ್ನಿಂದಲೇ, ಇನ್ನು ಆಗಬೇಕಾದ ಕಾರ್ಯವು ನಿನ್ನಿಂದಲೇ ನಡೆಯಬೇಕು ಪರಮಾತ್ಮ. ಅಣ್ಣ, ನನ್ನ ಪತಿಗಳ 5 ಪತಿಗಳನ್ನು ಕೈಬಿಡದೆ ಕಾಪಾಡುವ ಭಾರವು ನಿನ್ನದು ಅಣ್ಣ. ತಂಗಿ, ನಿನ್ನ ಯೋಗಕ್ಷೇಮವು ನನ್ನದಾಗಿದೆ. ನನ್ನಿಂದ ಏನು ತಾನೇ ಆಗಬೇಕು? ಯುಧಿಷ್ಠರ, ಈಗಲೇ ನಕುಲನನ್ನು ಹಸ್ತಿನಾವತಿಗೆ ಕಳಿಸಿ ಯುಧಿಷ್ಠರನ್ನು ಕಳಿಸು. ಭೀಷ್ಮಾದಿಗಳು ಯಾಗ ಮಂಟಪವನ್ನು ಶೃಂಗರಿಸಬೇಕು. ನಡಿ, ಕಾಲೋಚಿತವಾದ ಯಾವ ಕಾರ್ಯ ನಡೆಯುತ್ತಿರುವುದು ಅಲ್ಲಿ ಸಾವಿರಾರು ಜನರು ಸೇರಿರುವುದು. ಈ ಎಂಜಲ ಮಹಿಳೆಗಳಾಗದೆ ಇದಕ್ಕೆ ಯಾವ ಪರಿಹಾರವನ್ನು ಕಳಿಸುತ್ತಿರುವುದು? ಧರ್ಮನಂದನ, ಚಿಂತೆಯ ಬೇಡು ಬೇಡು ಕುಂತೆ ಕುಮಾರ ಬಾರ್ಪದುಗೆ. ಚಿಂತೆಯ ಬೇಡು ಬೇಡು ಕುಂತೆ ಕುಮಾರನ ಸಂತಸ ಬಾರ್ಪದುಗೆ. ಅರುಷದಿಯಾದವ ಮಾಡು ವಿನಯಾದಿ, ಅರುಷದಿಯಾದವ ಮಾಡು ವಿನಯಾದಿ. ಬರಗುವುದೇ ಮನದಲ್ಲಿ ಯೋಚನೆ, ಬರಗುವುದೇ ಮನದಲ್ಲಿ ಯೋಚನೆ. ಚಿಂತೆಯ ಬಿಡು ಬಿಡು ಕುಂತಿ ಕುಮಾರ ಸಂತಸ ಬಾರ್ಪದುಕೆ, ಸಂತಸ ಬಾರ್ಪದುಕೆ, ಸಂತಸ ಬಾರ್ಪದುಕೆ. ಧರ್ಮನಂದನ, ಪರಮಾತ್ಮ, ಇದಕ್ಕೆ ಚಿಂತಿಸಬೇಕಾಗಿಲ್ಲ. ಹಿಮತ್ಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ಮಾನಸವೆಂಬ ಸರೋವರವಿರುವುದು. ಅಲ್ಲಿ ಈಶ್ವರನ ಭಕ್ತನಾದ ಪುರುಷಮೃಗವಿರುವುದು. ಭೀಮನು ಹೋಗಿ ಕರೆತರಲಿ. ನಡಿ, ಕಾಲೋಚಿತವಾದ ಕರ್ಮಗಳನ್ನು ನೆರವೇರಿಸಿಕೊಂಡು ಯಾಗಶಾಲೆಯ ನಿರ್ಮಾಣ ಕಾರ್ಯವನ್ನು ನೆರವೇರಿಸೋಣ. ಭೀಮಸೇನ ಜನ್ಮಸೂತ್ರ ಸ್ವಾಮಿ ಆಜ್ಞೆಯನ್ನು ನೆರವೇರಿಸು. ಪುರುಷಾಮ ಆಗಮನದಿಂದ ಯಾಗವು ಸಾಂಗವಾಗಲಿ. ತಮ್ಮ ಅಪ್ಪನಂತೆ ಆಗಬಹುದು. ಭಾರತ ಕುಲವರ ಭಕ್ತ, ಭಾರತ ಕುಲವರ ಭಕ್ತ, ಕುರುಕುಲವ ಸಾರ್ವಭೌಮ ಚಕ್ರವರ್ತಿಗೆ ಸಾರ್ವಭೌಮ ಚಕ್ರವರ್ತಿಗೆ ಶ್ರೀ ದುರ್ಯೋಧನ ಸಾರ್ವಭೌಮ ಚಕ್ರವರ್ತಿಗೆ ಯಾರಲ್ಲಿ ಇದ್ದ ಸಂತೋಷ ಕಾಲದಲ್ಲಿ, ಈ ಸಂತೋಷ ಕಾಲದಲ್ಲಿ ನರ್ತಕರನ್ನು ಬರಮಾಡು. ಆಗಬಹುದು. ಬಳ್ಳಿನ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ. ಬಳ್ಳಿನ ಸಮಯವಿದೆ. ನೀನೇ ಸಕಲ ಕಲಾ ವಿಶಾರದೆ, ನೀನೇ ಸಕಲ ಕಲಾ ವಿಶಾರದೆ. ನಯನ ಮನೋಹರ ನಾಟ್ಯವಿದೆ.
ನಯನ ಮನೋಹರ ನಾಟ್ಯವಿದೆ ಕಿವಿಗಿಂಪಿನಾದ ಗಣಸುದೆ ಕಿವಿಗಿಂಪಿನಾದ ಗಣಸುದೆ ಬಾಳಿನರ ಸಮಯವಿದೆ 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 ಭಲೆ ಭಲೆ ನರ್ತಕಿಯರೇ ಬಲರೆ ಬರಿವೆ ಜಗತೆ ಇದರ ಎಳು ಬಲರೆ ಬಲರೆ ಬಹುಸಾಗದಿಂದ ಬಲರೆ ಬರಿವೆ ಜಗತೆ ವೀರ ವೀರಳು ಗಣಗುಣ ನೆನೆಸೆ ವೀರ ವೀರಗಳು ಗಣಗುಣ ನೆನೆಸೆ ತಾರ ಜನದ ಸಾಮ್ರಾಜ್ಯ ತಾರ ಜನದ ಸಾಮ್ರಾಜ್ಯವನಲ್ಲ ನಿರುತದಲ್ಲಿ ಬಲ ಭೀಷ್ಮ ದ್ರೋಣ ರವಿಸುತ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ಸಗುಣಿಗಳ ಇವರ ಬೆಂಬಲ ಎನಗೆ ತೋರಿ ಭುಜಬಲ ಪರಕ್ರಮ ತೋರಿ ಹಠ ಮಾಡಿ ನಿರುತದ ದರಗಳ ಸುಖದಲ್ಲಿ ಬೋಲುವೆ ನಿರುತದ ದರಗಳ ಸುಖದಲ್ಲಿ ಬೋಲುವೆ ನಿರುತದ ದರಗಳ ಸುಖದಲ್ಲಿ ಪಾಲಕ ಬಲರ ಮೆರುವೆ ಸುಖದಿ ದರಗಳು ಬಲರೆ ಬಲರೆ ಸದಿಂದ ಬಲರ ಮೆರುವೆ ಜಗದೇ ಆ ಪಾಂಡವರ ಏಳಗನ್ನು ಕನಸಿನಲ್ಲಿ ಸೇರಿಸಲಾರನು ಹೇಗಾದರೂ ಮಾಡಿ ಅವರನ್ನು ನಿರ್ನಾಮ ಮಾಡಲೇಬೇಕು. ಬಾಲ್ಯ ದೇಶದಲ್ಲಿ ಮರಕೋತಿಯನ್ನು ಆಟವನ್ನು ಆಡುತ್ತಿದ್ದಾಗ ನಮ್ಮೆಲ್ಲರ ಋಗೋದರನು ನೀರಲ್ಲಿ ಕೆಡವಲು ಉಂಟಾದ ನೋವನ್ನು ಮರೆಸಿಕೊಂಡರೆ ಈಗಲೂ ನನ್ನ ಕೋಪವನ್ನು ಹೊತ್ತಿರುತ್ತಿರುವುದು. ಸುಯೋಧನ, ಹಿರಿಯರು ನುಡಿದಂತೆ ತಾಳಿದವನು ಬಾಳಿಯಾನು ಎಂಬ ಲೋಕಾಕ್ತಿಯಲ್ಲಿ ನೀನು ಹರಿಯೇ ದೇಶ ಕಾಲಮಾನವನ್ನು ತಿಳಿದು ಕಾರ್ಯವನ್ನು ಮಾಡಿದರೆ ಅದೆಂದಿಗೂ ವಿಫಲವಾಗಲಾರದು. ಕಾಲವೂ ಇಲ್ಲ, ದೇಶವಿಲ್ಲ. ಆ ಪಾಂಡವರ ಅದೃಷ್ಟವನ್ನು ಏನೆಂದು ಹೇಳಲಿ? ಅರಮನೆ ಮನೆಯಲ್ಲಿ ಸುಟ್ಟು ಬೂದಿಯಾದರೆ ಇಲ್ಲ, ಮೌನ
ಅನೇಕರ ಸುಂದರಿ ದ್ರೌಪದಿ ಅವರು ಕೈ ಸೇರಿದಂತ ಅದು ಹೋಗಲೆಂದರೆ ನನಗೆ ನಿಶ್ಚಯವಾದ ಸುಭದ್ರೆಯನ್ನು ಆ ಪಾಪಿ ಭರ್ತನು ಬಲಾತ್ಕಾರದಿಂದ ಮದುವೆಯಾದನು. ನಾವು 101 ಮಂದಿಯು ಅವರ ಆಕಾರವನ್ನು ಮುರಿಯಲು ಅಸಮ್ಮತರಾದೆವು. ಚಿಂತಿಸಬೇಡ ಕುವರ, ಚಿಂತಿಸಬೇಡ ಕುವರ, ನಿನಗಾರು ಸರಿಸವರು ಈ ಜಗದಿ. ತಡೆದು ಮನದ ಕೋಪವ ಗತಿಗಳಿವೆ, ತಡೆದು ಮನದ ಕೋಪವ ಗತಿಗಳಿವೆ. ಚಿಂತಿಸಬೇಡ ಕುಮಾರ, ಚಿಂತಿಸಬೇಡ. ಆ ಪಾಂಡವರನ್ನು ನಿರ್ಮೂಲ ಮಾಡಲು ಅದಕ್ಕೆ ತಂತ್ರ ಪ್ರತಿತಂತ್ರವನ್ನೇ ಆಲೋಚಿಸಿ ತಿಳಿಸುವೆ. ಆದವರೆಗೂ ಸಮಾಧಾನ, ಶಾಂತಿ, ತಾಳ್ಮೆ ಇರಲಿ. ಸಮಾಧಾನ, ಶಾಂತಿ. ಆ ಪಾಂಡವರನ್ನು ನಿರ್ಮೂಲ ಮಾಡುವ ತನಕ ಸಮಾಧಾನವೇ ಇಲ್ಲ.